ಮಾಳಿಕೆ 4, ಪುಸ್ತಕ ಪರಿಚಯ 9, ತಿಂಗಳ ವಿಶೇಷ ಜನಪದ ಸಾಹಿತ್ಯ ಕಾದಂಬರಿಗಳು. ಪುಸ್ತಕದ ಹೆಸರು ಜನಪದ ಕಥೆಗಳು. ಲೇಖಕರು ಚಂದ್ರಶೇಖರ ಕಂಬಾರ. ಅಭಿಪ್ರಾಯ ದೇವಿಶ್ರೀ ಪ್ರಸಾದ್. ಓದುತ್ತಿರುವವರು ಸೌಂದರ್ಯ ಎಂವಿ. ಮಕ್ಕಳ ಸಾಹಿತ್ಯವೇ ಬಲು ಚಂದ. ಬಾಲ್ಯದಲ್ಲಿ ಚಂದಮಾಮ, ಬಾಲಮಿತ್ರ, ಬಾಲಮಂಗಳ, ಚಂಪಕದಂತಹ ಪುಸ್ತಕಗಳನ್ನು ಓದಿ ಬೆಳೆದವರೇ ಈಗಿನ ಪುಸ್ತಕದ ಅಭಿಮಾನಿಗಳು. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದ. ಇಂತಹ ಕಥೆಗಳ ಸ್ವಾರಸ್ಯವೇ ಬೇರೆ. ಪ್ರಾಣಿ ಪಕ್ಷಿಗಳು ಮಾತನಾಡುವುದು, ಆಕಾಶದಲ್ಲಿ ಹಾರಾಡುವುದು, ರಾಕ್ಷಸನನ್ನು ಕೊಲ್ಲುವುದು, ಮಂತ್ರವಾದಿಯ ಜೀವ 7 ಸಮುದ್ರ ದಾಟಿ ಇರುವ ಒಂದು ಗುಹೆಯಲ್ಲಿನ ಪಕ್ಷಿಯಲ್ಲಿದೆ ಎನ್ನುವುದು. ಇದನ್ನೆಲ್ಲ ನಂಬಿ ದೊಡ್ಡವಳಾದ ಮೇಲೆ ನಾನು ಇದೇ ರೀತಿ ಏನಾದರೂ ಸಾಹಸ ಮಾಡಿ ರಾಜನನ್ನು ಗೆದ್ದು ಅರಸಿಯಾಗಬೇಕೆಂದು ಬಯಸಿದ ಕಾಲವದು. ಈಗ ಅವನ್ನೆಲ್ಲ ನೆನೆದು ಬಾಲ್ಯದ ಖುಷಿಯನ್ನು ಸಂಭ್ರಮಿಸಿದುಂಟು. ಇಂದಿಗೆ ನನ್ನ ಮಕ್ಕಳಿಗೆ ಆ ಕಥೆಗಳನ್ನು ಹೇಳಿ ಅದನ್ನು ಮನದಲ್ಲೇ ಮೆಲಕು ಹಾಕಿ ಆನಂದದ ಸಾಗರದಲ್ಲಿ ತೇಲಿದೆನೆಂದರೆ ಸುಳ್ಳಲ್ಲ. ಮಕ್ಕಳಿಗೆ ಎಷ್ಟೇ ಕಥೆಗಳನ್ನು ಹೇಳಿದರೂ ತೃಪ್ತಿಯಾಗದು. ದಿನವೂ ಹೊಸ ಕಥೆಗಳನ್ನೇ ಹೇಳಬೇಕು. ತರತರಹದ ಕಥೆಗಳೇ ಹೇಳಬೇಕು. ವಿಧ ವಿಧದ ಪ್ರಾಣಿ ಪಕ್ಷಿಗಳು, ಕಾಡು ಮೇಡುಗಳು, ರಾಜ ಮಹಾರಾಜರು, ರಾಕ್ಷಸರು ಎಲ್ಲರನ್ನೂ ಅತಿಶಯದಿಂದ ಮಕ್ಕಳಿಗೆ ಹೇಳಿ ಅವರಿಗೆ ಭಯವನ್ನುಂಟು ಮಾಡುವುದೇ ಒಂದು ದೊಡ್ಡ ಮಜಾ. ಅಂತೆಯೇ ಲೇಖಕರು ಅವರು ಮೆಚ್ಚಿದ ಕಥೆಗಳನ್ನು ಇಲ್ಲಿ ಲೀಲಾಜಾಲವಾಗಿ ಹೇಳಿದ್ದಾರೆ. ಬಹು ಸೊಗಸಾಗಿ ಓದಿಸಿಕೊಂಡ ಈ ಪುಸ್ತಕವನ್ನು ಅಷ್ಟೇ ಸೊಗಸಾಗಿ ಮಕ್ಕಳಿಗೂ ಕೂಡ ಹೇಳಬಹುದು. ಈ ಪುಸ್ತಕದಲ್ಲಿ 7 ಕಥೆಗಳಿವೆ. ಇದರಲ್ಲಿ ಮಾತನಾಡುವ ಗಿಳಿ, ಆನೆ ಮತ್ತು ಸಿಂಹ, ಬೇಡರ ಹುಡುಗನಿಗೆ ದಂತದ ಮಂಟಪವನ್ನು ಕಟ್ಟಲು ಬೇಕಾಗುವ ದಂತವನ್ನು ಆನೆಯೇ ಉಪಾಯದಿಂದ ನೀಡುವುದು, ಬಡವರಾದ ತಾಯಿ ಮಗ, ತನ್ನ ಪ್ರಶ್ನೆಯೊಂದಕ್ಕೆ ಉತ್ತರಕ್ಕಾಗಿ ಶಿವನಲ್ಲಿಗೆ ಹೋಗುವ ಮಗ, ದಾರಿಯಲ್ಲಿ ರಾಜ, ಕುಂಟ, ಹಾವೂ ಸಹ ಒಂದೊಂದು ಪ್ರಶ್ನೆ ಇತ್ತು ಶಿವನಲ್ಲಿ ಕಳುಹಿಸಿಕೊಡುವುದು. ರಾಜ ತನ್ನ ರಾಜ್ಯವನ್ನೇ ಕಳೆದುಕೊಂಡು ಬಡವನಾಗಿ ನಂತರ ತನ್ನ ಮಕ್ಕಳಾದ ರಾಮ ಭೀಮನಿಂದ ಮತ್ತೆ ರಾಜ್ಯವನ್ನು ಪಡೆಯುವುದು. ಹುಚ್ಚಯ್ಯನು ಬುದ್ಧಿಮಾಂದ್ಯದವನಾದರೂ ಆತನ ಮೂಲಕ ಅವನ ಸಹೋದರರಿಗೆ ಐಶ್ವರ್ಯ ಒಲಿಯುವುದು. ಸ್ನೇಹದ ಮಹತ್ವವನ್ನು ತಿಳಿಸುವ ಕಾಗೆ, ಸಹೃದಯತೆಯನ್ನು ಪಡೆದ ಜಿಂಕೆಯನ್ನು ಮೋಸಪಡಿಸಲು ಹೊಂಚು ಹಾಕುವ ನರಿ, ನರಿಯನ್ನು ಉಪಾಯದಿಂದ ಸಾಯಿಸುವ ಆ ಕಾಗೆ. ರಾಜನ ಮಗಳನ್ನು ಮದುವೆಯಾಗಲು ಬಂದ ರಾಜಶೇಖರ ಬುದ್ಧಿವಂತಿಕೆಯಿಂದ ರಾಜನನ್ನೇ ಸೋಲಿಸುವುದು. ಕೊನೆಯದಾಗಿ ಆ ಸವದತ್ತಿ ಯಲ್ಲಮ್ಮನ ಚರಿತ್ರೆ. ಎಲ್ಲವೂ ಸೊಗಸು, ಮಕ್ಕಳಿಗೆ ಮುದ ನೀಡುವ ಕಥೆಗಳು. ಜಾನಪದ ಸಾಹಿತ್ಯದ ಸುಂದರ ಭಾಗ ಪುಟ್ಟ ಮಕ್ಕಳ ಸೂಕ್ಷ್ಮ ಮನಸ್ಸನ್ನು ತಿದ್ದಲು ಅವುಗಳಿಗೆ ರೆಕ್ಕೆ ಹಚ್ಚಲು ಬಹು ಸೊಗಸಾದ ಗತೆಗೊಂಚಲಂತೆ ಇರುವ ಸುಂದರ ಪುಸ್ತಕ ಇದು. ನೀವು ಒಮ್ಮೆ ಓದಿ ನೋಡಿ. ಧನ್ಯವಾದಗಳು.